ಎಸ್, ರಾಜ್ಯದ ಉಪ ಚುನಾವಣೆ ಜೊತೆಗೆ ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ನಲ್ಲಿಯೂ ಕೂಡ ರಾಜ್ಯ ವಿಧಾನಸಭಾ ಚುನಾವಣೆ ಜರುಗಿತ್ತು. ಮಹಾರಾಷ್ಟ್ರದ ಚುನಾವಣೆ ಸಾಕಷ್ಟು ಕುತೂಹಲ ಗೊಂದಲಗಳಿಗೆ ಕಾರಣವಾಗಿತ್ತು. ಯಾಕೆಂದ್ರೆ ಕಳೆದ ಬಾರಿ ಎಲ್ಲರೂ ಒಗ್ಗಟ್ಟಾಗಿ ಚುನಾವಣೆಯನ್ನ ಎದುರಿಸಿದವರು ಈ ಬಾರಿ ವಿರೋಧಿಗಳಾಗಿ ಚುನಾವಣೆಯನ್ನ ಎದುರಿಸಿದ್ರು. ಶಿವಸೇನೆ ಒಡೆದು ಎರಡು ಭಾಗಗಳಾಗಿತ್ತು. ಹಿಂಭಾಗವಾದ ಶಿವಸೇನೆಯಿಂದ ಎರಡು ಪಕ್ಷಗಳಾಗಿದ್ವು ಮತ್ತು ಎನ್ಸಿಪಿ ಕೂಡ ಹಿಂಭಾಗವಾಗಿತ್ತು. ಶರದ್ ಪವಾರ್ ಮತ್ತು ಅಜಿತ್ ಪವಾರ್ ಬಣಗಳಾಗಿ ಮತ್ತು ಮಹಾರಾಷ್ಟ್ರದಲ್ಲಿ ಶಿವಸೇನೆ ಹಿಂಭಾಗವಾಗಿದ್ದು ಒಂದು ಏಕನಾಥ್ ಶಿಂದೆ ಬಣ ಮತ್ತು ಇನ್ನೊಂದು ಉದ್ಧವ್ ಠಾಕ್ರೆ ಬಣ ಅಂತ ಆಗಿತ್ತು. ಉದ್ಧವ್ ಠಾಕ್ರೆ ಬಣ ಮತ್ತು ಎನ್ಸಿಪಿಯ ಶರದ್ ಪವಾರ್ ಬಣ ಮತ್ತು ಕಾಂಗ್ರೆಸ್ ಸೇರಿ ಮಹಾ ವಿಕಾಸ್ ಅಘಾಡಿ ಅನ್ನೋ ಒಂದು ಕೂಟವನ್ನ ರಚಿಸಿದ್ರು. ಮತ್ತೆ ಈ ಏಕನಾಥ್ ಶಿಂದೆ, ಬಿಜೆಪಿ ಮತ್ತು ಇನ್ನುಳಿದಂತಹ ಸಣ್ಣ ಪುಟ್ಟ ಪಕ್ಷಗಳು ಸೇರಿ ಮಹಾಯುತಿಯ ಘಟಬಂಧನ ಅಂದ್ರೆ ಮಹಾಯುತಿ ಕೂಟವನ್ನು ಮಹಾರಾಷ್ಟ್ರದಲ್ಲಿ ರಚಿಸಿ ಚುನಾವಣೆ ಕಣಕ್ಕಿಳಿದಿದ್ರು. ಆದ್ರೆ ಕೊನೆಗೂ ಕೂಡ ಮಹಾಯುತಿಗೆ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ ಮತ್ತು ಮತದಾರರು ಮಹಾಯುತಿಯ ಕೈಯನ್ನ ಹಿಡಿದಿದ್ದಾರೆ. ಯಾಕೆಂದ್ರೆ ಏಕನಾಥ್ ಶಿಂದೆ ಅವರ ಆಡಳಿತಾವಧಿಯಲ್ಲಿ ಒಳ್ಳೊಳ್ಳೆ ಯೋಜನೆಗಳನ್ನ ಕೊಟ್ಟಿದ್ರು. ಆ ಒಂದು ಯೋಜನೆಗಳ ಫಲವಾಗಿ ಮತ್ತು ನರೇಂದ್ರ ಮೋದಿ, ಅಮಿತ್ ಶಾ, ಯೋಗಿ ಆದಿತ್ಯನಾಥ್ ಇವರೆಲ್ಲರೂ ಕೂಡ ಮಹಾರಾಷ್ಟ್ರದಲ್ಲಿ ಭರ್ಜರಿ ಪ್ರಚಾರವನ್ನು ನಡೆಸಿರುವಂತಹ ಹಿನ್ನೆಲೆ ಇವತ್ತು ಮಹಾಯುತಿ ಮತ್ತೆ ಅಧಿಕಾರಕ್ಕೆ ಬರುವಂತಹ ಎಲ್ಲ ಲಕ್ಷಣಗಳು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಈಗಾಗಲೇ 250ಕ್ಕೂ ಅಧಿಕ ಸ್ಥಾನಗಳಲ್ಲಿ ಮುನ್ನಡೆಯನ್ನ ಸಾಧಿಸಿದೆ ಮಹಾಯುತಿ ಕೂಟ. ಅದೇ ರೀತಿ ಮಹಾ ವಿಕಾಸ್ ಅಘಾಡಿ ಕೇವಲ 50ರಿಂದ 56 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸ್ತಿದೆ. ಇನ್ನುಳಿದಂತೆ 18 ಸ್ಥಾನಗಳಲ್ಲಿ ಇತರರು ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಮತ್ತೆ ಮಹಾರಾಷ್ಟ್ರದಲ್ಲಿ ಮಹಾಯುತಿ ಸರ್ಕಾರ ಬರುವಂತಹ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇವೆ. ಇದರ ಹಿನ್ನೆಲೆ ಇವತ್ತು ಮಹಾರಾಷ್ಟ್ರದ ಸಿಎಂ ಏಕನಾಥ್ ಶಿಂದೆ ಅವರ ಮನೆಯ ಮುಂದೆ ಕಾರ್ಯಕರ್ತರು ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ. ಪಟಾಕಿ ಸಿಡಿಸಿ ಸಿಹಿ ಹಂಚಿ ಮಹಾರಾಷ್ಟ್ರದಲ್ಲಿ ಸಂಭ್ರಮಾಚರಣೆ, ಎಲ್ಲೆಲ್ಲಿ ಬಿಜೆಪಿ ಕಚೇರಿಗಳಿದ್ದಾವೆ ಅಲ್ಲಿ ಮತ್ತು ಏಕನಾಥ್ ಶಿಂದೆ ಬಣದ ಶಿವಸೇನೆ ಪಕ್ಷದ ಕಾರ್ಯಕರ್ತರು ಮತ್ತು ಬಿಜೆಪಿಯ ಕಾರ್ಯಕರ್ತರು ಮಹಾರಾಷ್ಟ್ರದಲ್ಲಿ ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ.